ನಮ್ಮ ಜೀಟೋ ಬೆಳಗಾವಿ ವತಿಯಿಂದ ಜೀಟೋ ಹರ್ಷೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇವರು ನಮ್ಮ ಜೀಟೋ ಬೆಳಗಾಂ ಚೇರ್ಮನ್ ಹರ್ಷವರ್ಧನ್ ಇಂಚಲ್ ಅವರು, ಇವರು ನಮ್ಮ ಜೀಟೋ ಬೆಳಗಾವಿ ಚೀಫ್ ಸೆಕ್ರೆಟರಿ ಅಭಯ್ ಆದಿಮನಿ ಅವರು, ಇವರು ನಮ್ಮ ಜೀಟೋ ಬೆಳಗಾವಿ ಟ್ರೆಷರರ್ ರಾಜರತನ್ ದೊಡ್ಡಣ್ಣವರವರು, ನಾನು ವೈಸ್ ಚೇರ್ಮನ್ ಮತ್ತು ಇವೆಂಟ್ ಕನ್ವೀನರ್ ವಿಕ್ರಮ್ ಜೈನು. ಜೀಟೋ ಬೆಳಗಾವಿ ಪ್ರೆಸೆಂಟ್ಸ್ ಜೀಟೋ ಹರ್ಷೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ರೀ. ಇದೇನಂತಂದ್ರೆ ಕನೆಕ್ಟ್, ಕೊಲ್ಯಾಬ್ರೇಟ್ ಆ್ಯಂಡ್ ಸೆಲಿಬ್ರೇಟ್. ಇದು ನಾವು ಕಾರ್ಯಕ್ರಮ ಬೆಳಗಾವಿ ಜನತೆ ಸಂಬಂಧ ಮಾಡ್ತಾಯಿದ್ದೀವಿ ರೀ. ಇದು ಕಾರ್ಯಕ್ರಮ 9th ಮೇಗೆ ಚಾಲೂ ಆಗ್ತದೆ. 9th ಮೇ ಇನಾಗ್ರಲ್ ಶ್ರೀ ಸುನಿಲ್ ಸಿಂಘಿ ಅವ್ರು ಬರ್ತಾಯಿದ್ದಾರೆ. ಅವರು ನ್ಯಾಷನಲ್ ಟ್ರೇಡರ್ಸ್ ಆ್ಯಂಡ್ ವೆಲ್ಫೇರ್ ಬೋರ್ಡ್ ಚೇರ್ಮನ್ ಗೌರ್ಮೆಂಟ್ ಆಫ್ ಇಂಡಿಯಾ, ಕ್ಯಾಬಿನೆಟ್ ರ್ಯಾಂಕ್ ದರ್ಜಾ ಅವ್ರದ್ದು ಪೋಸ್ಟು. ಅವ್ರು ಬರ್ತಾಯಿದ್ರು ನಮ್ಮ ಇನಾಗ್ರಲ್ ಸೆಷನಿಗೆ. ಅವ್ರದ್ದು ಇನಾಗ್ರಲ್ ಆಗಿದ ತಕ್ಷಣ ಶಾಂದಾರ್ ಶಾಂತಿಬಾಯಿ ಅವರು ಮೋಟಿವೇಶ್ನಲ್ ಸ್ಟೋರಿ ಟೆಲ್ಲರ್ ರೀ. ನಮ್ಮ ಇತಿಹಾಸ ಬಗ್ಗೆ, ಸ್ಟೋರಿ ಬಗ್ಗೆ ಅವ್ರು ಹೇಳ್ತಾರೆ. ಅಹೋ ಜಿನ್ ಶಾಸನಮ್ ಅಂತ ಅವ್ರ ಸಬ್ಜೆಕ್ಟ್ ಅದ ರೀ. ಅವ್ರದ್ದಾಗಿಂದು ನಮ್ಮ ವಿವೇಕ್ ಸಿಂಘಿ ಅಂತ ಒಬ್ಬರು ಇಲ್ಯೂಷನಿಸ್ಟ್, ಮ್ಯಾಜಿಷನ್. ಅವರು ಎಲ್ಲ ಎಂಟರ್ಟೈನ್ಮೆಂಟ್ ಸಂಬಂಧ ಅವ್ರು ಮಾತಾಡೋರಿ. ಅವ್ರದ್ದಾಗಿಂದ ಈವ್ನಿಂಗ್ ಒಂದು ಸ್ಪಿರಿಚುವಲ್ ಮ್ಯೂಸಿಕಲ್ ಕಾನ್ಸರ್ಟ್ ಅದ ರೀ ಬೈ ವಿಕಿ ಡಿ ಪಾರೇಖ್, ಅವ್ರು ಬರ್ತಾರೆ ರೀ. ಇದು 9 ತಾರೀಕದ ಕಾರ್ಯಕ್ರಮ. 10 ತಾರೀಕಿಗೆ ಶ್ರೀ ರಿಷಿ ನಿಂದ ಅವರು ವುಮನ್ ಎಂಟರ್ಪ್ರಿನರ್ ಮ್ಯಾಗ, ಅಂದರೆ ದೇವಿ ಶಕ್ತಿ ಮತ್ತು ಮಹಿಳಾ ನಿರ್ಭರತಾ ಅದ್ರ ಮ್ಯಾಗ ಅವರು ವುಮನ್ ಸೆಂಟ್ರಿಕ್ ಇವೆಂಟು ಶ್ರೀ ರಿಷಿ ನಂದ ಅವರು ಮಾತಾಡೋರಿ. ಆಮೇಲೆ ಕೃಷ್ಣ ರಾಠಿ ಅಂತ ಬರ್ತಾಯಿದ್ದಾರೆ ರೀ ಪೂನಾಯಿಂದ. ಅವರು ಯೂತ್ ಮ್ಯಾಗು, ವ್ಯಾಪಾರಸ್ಥರಿಗೂ, ಎಲ್ಲ ಎಂಟರ್ಪ್ರಿನರ್ಸಿಗೂ, ಇಂಡಸ್ಟ್ರಿಯಲಿಸ್ಟಿಗೂ ಪರ್ಸ್ನಲ್ ಬ್ರ್ಯಾಂಡಿಂಗು ಮತ್ತು ಬಿಸ್ನೆಸ್ ಬ್ರ್ಯಾಂಡಿಂಗು ಹೇಗೆ ನಾವು ಮಾಡಬೇಕು ಈ ಕಾಲದಾಗ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವ್ರು ಅದ್ರ ಮ್ಯಾಗ ಮಾತಾಡೋರಿ. ಅದಾಗಿಂದ ಡಾಕ್ಟರ್ ದೀಪಕ್ ವೋರಾ, ಫಾರ್ಮರ್ ಅಂಬಾಸಿಡರ್, ಅವರು 6 ದೇಶಕ್ಕೆ ಅವ್ರು ರಾಜದೂತ್ ಇದ್ರು ರೀ. ಅವರು ಡೆಲ್ಲಿಯಿಂದ ಬರ್ತಾಯಿದ್ದಾರೆ. ಫಾರ್ಮರ್ IFS ಆಫೀಸರು ಮತ್ತು ಅವರು ಅಡ್ವೈಸರ್ ಟು ಭಾರತ್ ಅದಾರ ರೀ. ಅವ್ರದ್ದು ಜಾಂಬವಂತ್ ಇಫೆಕ್ಟ್, ಹೌ ಇಂಡಿಯಾ ಬಿಕಮ್ಸ್ ಭಾರತ್, ಅದ್ರ ಮ್ಯಾಗ ಅವ್ರು ಮಾತಾಡೋರಿ. ಅವ್ರದ್ದಾಗಿಂದು ರಾಹುಲ್ ಕಪೂರ್ ಅವ್ರು ಬರ್ತಾಯಿದ್ದಾರೆ. ಅವರೊಂದು ಆಥರು ಮತ್ತು ಮೋಟಿವೇಶ್ನಲ್ ಸ್ಪೀಕರು. ಅವರು ಸಬ್ ಕುಚ್ ಸಂಭವ್ ಹೇ ಅದ್ರ ಮ್ಯಾಗ ಮಾತಾಡೋರಿ. ಅಂದರೆ ಈ ಕಾಲನಲ್ಲಿನೂ ಎಲ್ಲನೂ ಪಾಸಿಬಲ್ ಅದ, ಹೇಗೆ ಪಾಸಿಬಲ್ ಅದ ಅಂತದ್ದು ಅದ್ರ ಮ್ಯಾಗ ಅವ್ರು ಮಾತಾಡೋರಿ. ಅವ್ರದ್ದಾಗಿಂದು ಶೂನ್ಯ ಸೇ ಶಿಖರ್ ತಕ್ ಅಂದ್ರೆ ಯಾರೋ ಒಬ್ಬರು ಎಂಟರ್ಪ್ರಿನರ್ ಬೇಸ್ಲೇ ಚಾಲೂ ಮಾಡಿ ಆ ಬಿಸ್ನೆಸ್ ಹೆಂಗೆ ಗ್ರೋತ್ ಮಾಡಿ ಒಂದು ಮಟ್ಟಕ್ಕೆ ಒಯ್ದು ಅದೊಂದು ದೊಡ್ಡ ಕಂಪ್ನಿ ಮಾಡಿದ, ಅದ್ರ ಬಗ್ಗೆ ಮಾತಾಡೋರಿ. ಟೋಟಲ್ ಇದು ಜೀಟೋ ಹರ್ಷೋತ್ಸವ ನೀವು ಪ್ಯಾಕೇಜ್ ನೋಡಿದರೆ, ಇದು 2 ದಿವಸ ಪ್ಯಾಕೇಜ್ನಲ್ಲಿ ಎಂಟ್ರಿ ನಮ್ಮದು ಫ್ರೀ ಇದೆ, ಬಟ್ ಕಂಪಲ್ಸರಿ ಇನ್ವಿಟೇಷ್ನಲ್ ಪಾಸ್ ತೊಗೋಲೇಬೇಕು ಜನತಾ. ಎವ್ರಿಬಡಿ, ಯಾರಾದರೂ ಇನ್ವಿಟೇಷ್ನಲ್ ಪಾಸ್ ಕಂಪಲ್ಸರಿ ಅದ, ಬಟ್ ಫ್ರೀ ಆಫ್ ಚಾರ್ಜ್ ಅದ, ಅದಕ್ಕೇನು ದುಡ್ಡಿಲ್ಲ. 2ನೇದು ಏನಂತಂದ್ರೆ ಅದು ಎಲ್ಲ ಸುವಿಧಾ ನಾವು ಮಾಡ್ತಾಯಿದ್ದೀವಿ. AC ಆಡಿಟೋರಿಯಮ್ ಅದ, 1200 ಕೆಪಾಸಿಟಿದು, ಅಲ್ಲೇ ಊಟ, ಟೀ, ಹೈ ಟೀ, ಎವ್ರಿಥಿಂಗ್ ಎಲ್ಲ ಫ್ರೀ ಅದ ರೀ. ಕರೆ ಇನ್ವಿಟೇಷನ್ ಪಾಸ್ ತೊಗೋಬೇಕು. ಅದರಲ್ಲಿ ನಿಮ್ಮ ಮೊಬೈಲಿಗೆ ಒಂದು QR ಕೋಡ್ ಬರ್ತದೆ. ಅದು QR ಕೋಡ್ ಇಸ್ ದ ಎಂಟ್ರಿ ಟು ದ ವೆನ್ಯೂ. ಯಾಕಂದ್ರೆ ನಮ್ಮಲ್ಲಿ ಲಿಮಿಟೇಷನ್ ಆಫ್ 1200 ಸೀಟ್ಸ್ ಕೆಪಾಸಿಟಿ ಅದ ರೀ. ಸೊ ಫಸ್ಟ್ 1200 ಏನು ಫುಲ್ ಆಗತ್ತೆ ರೀ, ಅಲ್ಲಿ ನಾವು ರಿಜಿಸ್ಟ್ರೇಷನ್ ನಿಲ್ಲಿಸಲೇಬೇಕು, ನಮ್ಮ ಕೈಗೆ ಏನೂ ಅವಕಾಶ ಇಲ್ಲ. ಸೊ ನಾ ಬೆಳಗಾವಿ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ರೀ, ಇಷ್ಟೆಲ್ಲ ದೊಡ್ಡ ಕಾರ್ಯಕ್ರಮ, ಇಷ್ಟೆಲ್ಲ ಖರ್ಚು ಮಾಡಿ ನಾವು ಬೆಳಗಾವ್ದವ್ರಿಗೆ ಫ್ರೀ ಅಂತ ಎಲ್ಲ ದೊಡ್ಡ ಆರ್ಟಿಸ್ಟಿಗೆ ಕರ್ಕೊಂಡು ಬರ್ತಾಯಿದ್ದೀವಿ ರೀ. ಎಲ್ಲರೂ ಇದರದ ಬೆನಿಫಿಟ್ ತೊಗೋರಿ. ಜನರಲ್ಲಿ ಇಂಥ ಇವೆಂಟ್, ಪೇಯ್ಡ್ ಇವೆಂಟ್ ಇರ್ತಾವೆ ರೀ, ಬೆಳಗಾವ್ದಾಗಿರಲಿ ಅಥವಾ ಬೇರೆ ಕಡೆ ಎಲ್ಲೂ ಇರಲಿ. ನಾವು ಫ್ರೀ ಮಾಡೋದು ರೀಸನ್ ಅಂತಂದ್ರೆ ಹರ್ಷೋತ್ಸವ ಸೆಲಿಬ್ರೇಷನ್, ಅಂದರೆ ನಮ್ಮ ವತಿಯಿಂದ, ಜೀಟೋ ವತಿಯಿಂದ ನಮ್ಮ ಬೆಳಗಾವಿ ಜನತಾಗೋ ಒಂದು ಏನಾದರೂ ಚಲೋ ಆ್ಯಕ್ಟಿವಿಟಿ ಎಲ್ಲ ಪ್ಯಾಕೇಜ್ ಮಾಡಿ ಕೊಡಬೇಕಂತ ನಮ್ದು ಇಚ್ಛೆ ಅದ ರೀ. ಥ್ಯಾಂಕ್ ಯು.